ಹನಿ ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಜನ. ನೀರಿಗೆ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ. ನಾವು ತೋರಿಸ್ತೇವೆ ಬರೆದ ನೈಜ ಚಿತ್ರಣ. ರಾಜ್ಯದಲ್ಲಿ ಇಂದು ಈ ಬಾರಿ ಎಂದೂ ಕಂಡು ಕಾಣದಂತಹ ಭೀಕರ ಬರಗಾಲ ಈಗ ಆಲ್ರೆಡಿ ಆವರಿಸಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗಾಗಿ ಜನ ಹಾಹಾಕಾರ ಪಡ್ತಾ ಇದ್ದಾರೆ. ಬೀದರ್ನ ಔರದ್ನಲ್ಲಿ ಜನ ಕುಡಿಯುವ ನೀರಿಗಾಗಿ ಪ್ರಾಣದ ಹಂಗನ್ನ ಕೂಡ ತೋರಿದಿದ್ದಾರೆ. 100ಕ್ಕೂ ಹೆಚ್ಚು ಕುಟುಂಬಗಳು ಗ್ರಾಮದಲ್ಲಿ ಇರೋ ಏಕೈಕ ಬಾವಿಯಲ್ಲಿ ಹನಿ ಹನಿ ನೀರಿಗಾಗಿ ಪರದಾಡ್ತಿದ್ದು ಜನರ ಹೋರಾಟದ ದೃಶ್ಯ ಕರುಳು ಕಿತ್ತು ಬರುವಂತಿದೆ. ಇನ್ನು ಜನರ ಸಮಸ್ಯೆಗೆ ಧಾವಿಸಿ ಬರಬೇಕಾಗಿದ್ದಂತ ಜನಪ್ರತಿನಿಧಿಗಳು ಇತ್ತ ತಲೆ ಕೆಳಕಾದ್ರೂ ಕೂಡ ಗಾಢ ನಿದ್ರೆಯಲ್ಲಿದ್ದಾರೆ. ಈಗ ಆಲ್ರೆಡಿ ನಾವು 9 ಗಂಟೆ ನ್ಯೂಸ್ ಅಲ್ಲೂ ಕೂಡ ತೋರಿಸಿದ್ವಿ ಯಾವ ರೀತಿಯಾಗಿ ಭೀಕರತೆ ಎದುರಾಗಿದೆ ಅಂತ. ಇನ್ನು ಡಿಸಿ ಕೂಡ ನಮ್ಮ ಜೊತೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿ ಎಚ್ಚೆತ್ತುಕೊಂಡು ಈಗ ಆಲ್ರೆಡಿ ನಮ್ಮ ಜೊತೆ ಸಂಪರ್ಕದಲ್ಲೇ ಇದ್ದಂತ ತಹಶೀಲ್ದಾರ್ಗೆ ಸೂಚನೆಯನ್ನ ಕೂಡ ಕೊಟ್ಟರು. ಅಲ್ಲಿ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನ್ಯೂಸ್ 18 ಕನ್ನಡ ಡಿಸಿ ಅವರನ್ನ ಅಲ್ಲಿನ ತಹಶೀಲ್ದಾರನ್ನ ಎಚ್ಚರಿಸುತ್ತಿದ್ದ ಹಾಗೆ ಸೂಚನೆಯನ್ನ ಕೊಟ್ಟು ಈಗ ಆಲ್ರೆಡಿ ಅಲ್ಲಿ ನೀರು ಸರಬರಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಕೂಡ ನೀಡಿದ್ದಾರೆ. कधी येईना मला फोन मध्ये घेता की मला जाय ना ನೋಡ್ತಾ ಇದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವರ ಪ್ರಾಣನೇ ಹೋಗುತ್ತೆ. ಯಾಕೆಂದ್ರೆ ಆ ಒಂದು ಬಾವಿ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. 100 ಜನ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಭದ್ರತೆ ಇಲ್ಲದಂತ ಬಾವಿಯ ಕಟ್ಟೆ ಮೇಲೆ ನಿಂತು ನೀರನ್ನ ಸೇರ್ತಾ ಇದ್ದಾರೆ. ಇನ್ನೂ ಒಂದ್ ಕಡೆ ಅಲ್ಲಿ ಒಂದು ಮೆಟ್ಲು ಕೂಡ ಇಲ್ಲ. ಅಲ್ಲಿ ಇಳಿದು ಬಿಟ್ಟು ನೀರನ್ನ ತರಬೇಕು ಅನ್ನೋದು ಕೂಡ ಸಾಧ್ಯ ಇಲ್ಲ. ಅಂತಹ ಒಂದು ಬಾವಿಯಲ್ಲಿ ಯಾವ ರೀತಿಯಾಗಿ ಜನ ತಮ್ಮ ಪ್ರಾಣಕ್ಕೂ ಕೂಡ ಲೆಕ್ಕ ಹಾಕದೆ ಹನಿ ಹನಿ ನೀರಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದ್ದಾರೆ ಅಂತ. ಬರ ಪರಿಸ್ಥಿತಿ ಬಗ್ಗೆ ಬೀದರ್ ಜಿಲ್ಲಾಧಿಕಾರಿ ಮತ್ತು ಅವರ ತಹಶೀಲ್ದಾರ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ರು. ಏನ್ ಮಾತನಾಡಿದ್ರು ಅಂತ ನೋಡಿ ಸರ್. ನಿಮ್ಗೆ ಇದು ಗಮನಕ್ಕೆ ಬಂದಿದ್ಯಾ ಈ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ? ಶನಿವಾರನೇ ಗಮನಕ್ಕೆ ಬಂದಿದೆ. ಅಲ್ಲಿ ಮೋಟರ್ ಹಾಕಿ ನೀರ್ ತೆಗಿಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಾಳೆಯಿಂದ ಅದು ಮೋಟರ್ ನಲ್ಲಿ ನೀರ್ ಕೊಡಲಿಕ್ಕೆ ವ್ಯವಸ್ಥೆ ಆಗಿದೆ. ಸರ್ ನಿಮ್ಗೆ ಗಮನಕ್ಕೆ ಬಂದಿರ್ಲಿಲ್ಲ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿಯಾಗಿದೆ ಸರ್ ಅಲ್ಲಿ? ನಿಮಗೆ ಗೊತ್ತಾಗಿದ್ದೆ ನಿನ್ನೆ ಅಂದ್ರೆ. ಮತ್ತೊಂದ್ ಕಡೆ ಈಗಷ್ಟೇ ತಹಶೀಲ್ದಾರ್ ಮಾತಾಡ್ತಾ ಇದ್ರು, ನಿನ್ನೆ ಅಷ್ಟೇ ನಮ್ ಗಮನಕ್ಕೆ ಬಂದಿದೆ ಅಂತಾರೆ ಅಂದ್ರೆ ಅವರೆಲ್ಲ ಇನ್ನೇನ್ ಅಲ್ಲಿ ಪರಿಶೀಲಿಸ್ತಾ ಇದ್ದಾರೆ ಅಂತ. ಜನಗಳು ಕೂಡ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಅವ್ರ PDO ಅವರು ಗಮನ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟು ಕ್ರಮ ತಗೊಂಡಿದೀವಿ. ಈಗ ಅವ್ರಿಗೆ ನಿನ್ನೆ ಮೋಟರ್ ಹಾಕ್ಲಿಕ್ಕೆ ಮತ್ತೆ ನೀರನ್ನ ತೆಗಿಲಿಕ್ಕೆ ಅವರು ಜನ ಇಳಿದಾಗ ವ್ಯವಸ್ಥೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಈಗ ವ್ಯವಸ್ಥೆ ಅಂದ್ರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಸರ್ ಅಲ್ಲಿ? ಮೋಟರ್ ತೆಗೆದು ನೀರನ್ನ ಕೊಡೋ ರೀತಿನಲ್ಲಿ ಮೋಟರ್ನಿಂದ ಹೊರಗಡೆ ನೀರ್ ತೆಗೆದು ಯಾರು ಬಾವಿಗೆ ಇಳಿಬಾರ್ದು. ಆ ಬಾವಿನಲ್ಲಿ ನೀರೇನಿದೆ ಅದನ್ನ ಮೋಟರಿಂದ ತೆಗಿಬೇಕು. ನೀರು ಸಾಲದೇನೆ ಇದ್ರೆ ಟ್ಯಾಂಕರ್ ಅಲ್ಲಿ ನೀರು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲ, ಎಲ್ಲಾ ಕಡೆ ಕೂಡ ಈಗ ಟ್ಯಾಂಕರ್ ಗಳನ್ನ ಬೋರ್ ಕೊರ್ಸೋದು ಎಲ್ಲದೂ ಕೂಡ ಆಗ್ತಾ ಇದೆ. ಇಲ್ಲಿ ಇದೊಂದೇ ಬಾವಿ ಆಧಾರ ಆಗಿದೆ. ಸೊ ಅಲ್ಲಿ ಟ್ಯಾಂಕರ್ ವ್ಯವಸ್ಥೆಗಳು ಕೂಡ ಮಾಡಿಲ್ಲ ಅಂದ್ರೆ ಏನ್ ಸರ್? ಇನ್ನು ಇಲ್ಲ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ, ಹೇಳಿದ್ವಿ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಈಗಲೇ ಬರೀ ಇದೊಂದೇ ಗ್ರಾಮದಲ್ಲಿ ಇದೇ ರೀತಿಯಾಗಿರೋದಾ ಅಥವಾ ಕಂಪ್ಲೀಟ್ ಆಗಿ ಬೀದರಲ್ಲೂ ಕೂಡ ಸಾಕಷ್ಟು ಕಡೆ ಯಾವ ಹಳ್ಳಿನಲ್ಲೂ ನೀರಿಲ್ಲ ಅನ್ನೋ ಸಿಚುವೇಶನ್ ಇಲ್ಲ. ಎಲ್ಲ ಕಡೆ ನೀರು ಒದಗಿಸಿದೀವಿ. ನೀರಿನ ಸತತವಾಗಿ ಪ್ರಯತ್ನ ಮಾಡ್ತಲೇ ಇದ್ದೀವಿ. ಎಲ್ಲೆಲ್ಲಿ ನೀರಿನ ಪ್ರಾಬ್ಲಮ್ ಬಂದಿದೆ ಅಲ್ಲೆಲ್ಲ ಕೂಡ ನೀರನ್ನ ಪ್ರೈವೇಟ್ ಬೋರ್ವೆಲ್ ಗಳನ್ನ ಖರೀದಿ ಮಾಡಿ ಸುಮಾರು ಇದುವರೆಗೆ ನಾವು 83 ಪ್ರೈವೇಟ್ ಬೋರ್ವೆಲ್ ಗಳನ್ನ ಅಧಿಗ್ರಹಣ ಮಾಡಿ ಅವುಗಳಿಂದ ನೀರು ಕೊಡ್ತಾ ಇದ್ದೀವಿ. ಸುಮಾರು 30 ಹಳ್ಳಿಗೆ ನಾವು ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾ ಇದ್ದೀವಿ. ಯಾರು ನೀರಿಲ್ಲ ಅಂತ ಹೇಳ್ತಾರೆ 2 ಅವರ್ಸ್ ಅಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆನ ನಾವು ಮಾಡ್ತಿದೀವಿ. ಸರ್ ನೀವು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಷ್ಟೇ. ಸರ್ ಜಿಲ್ಲಾಧಿಕಾರಿಗಳಾಗಿ ಬೀದರ್ಗೆ ಬಂದು ಎಷ್ಟು ತಿಂಗಳಾಯ್ತು ಸರ್? 2 ವರ್ಷ ಆಯ್ತು ಸರ್. ಇಲ್ಲಿ ಈ ಪರಿಸ್ಥಿತಿ ಈ ಮುಂಚೆನೂ ಇದೇ ರೀತಿಯಾಗಿತ್ತಂತೆ.
ಇಲ್ಲಿ ಇದೇ ರೀತಿಯಾಗಿ ಆಗುತ್ತೆ ಅಂತ ಗೊತ್ತಿದ್ರು ಅಲ್ಲಿನ ರಾಜಕಾರಣಿಗಳು, PDOಗಳು, ಮತ್ತೊಂದ್ ಕಡೆ ತಹಶೀಲ್ದಾರ್ ಸುಮ್ನಿದ್ದಾರೆ ಅಂದ್ರೆ ಏನ್ ಸರ್ ಅರ್ಥ? ನೋಡಿ, ನೀರಿನ ವ್ಯವಸ್ಥೆ ಎಲ್ಲ ಕಡೆ ಇದೆ. ಪ್ರತಿಯೊಂದು ಹಳ್ಳಿನಲ್ಲೂ 10-15 ಬೋರ್ವೆಲ್ಗಳು, ಬಾವಿಗಳು ಎಲ್ಲ ಇದೆ. ಅವು ಯಾವಾಗ ಒಣಗ್ತಾ ಹೋಗ್ತವೆ, ಯಾವಾಗ ನೀರು ಕಡಿಮೆ ಆಗ್ತಾ ಹೋಗುತ್ತೆ, ಅವಾಗ ವ್ಯವಸ್ಥೆ ಮಾಡ್ತಾ ಹೋಗ್ತೀವಿ. ಸರ್, ನೀವು ಮಾಡ್ತಾ ಇರುವಂತ ಕೆಲಸಕ್ಕೆ ನಮ್ಮ ಶ್ಲಾಘನೆ, ಮತ್ತೊಂದ್ ಕಡೆ ಥ್ಯಾಂಕ್ ಯು, ಧನ್ಯವಾದ ಎಲ್ಲವನ್ನೂ ಕೂಡ ಇಡೀ ಜಿಲ್ಲೆನಲ್ಲಿ ಎಲ್ಲೂ ನೀರಿಲ್ಲ ಅನ್ನೋ ಸಿಚುವೇಶನ್ ಇಲ್ಲ. ಎಲ್ಲೆಲ್ಲಿ ನೀರಿಲ್ಲ ಅಂತ ತಕ್ಷಣ ಗೊತ್ತಾಗಿದೆ, ಅಲ್ಲೆಲ್ಲ ಟ್ಯಾಂಕರ್ಗಳ ಮೂಲಕ, ಪ್ರೈವೇಟ್ ಬಾವಿಗಳ ಮೂಲಕ ನೀರನ್ನ ಕೊಡೋ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಅಲ್ಲ, ನಾವು ಸರ್ ಆ ಗ್ರಾಮದವ್ರನ್ನೂ ಕೂಡ ಸಂಪರ್ಕಿಸಿದ್ವು. ಅವ್ರು ಹೇಳ್ತಾರೆ ಒಬ್ರು ಕೂಡ ಬಂದ್ ಕ್ಯಾರೆ ಅನ್ನಲ್ಲ ಸರ್, ನಮ್ಮನ್ನ 100 ಜನ ಒಬ್ರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಬಾವಿ ಒಳಗ್ ಬಿಡ್ತೀವಿ. ಯಾಕೆ ಹೇಳೋರು? 24 ಗಂಟೆ ಕಂಟ್ರೋಲ್ ರೂಮ್ಗಳಿವೆ ತಾಲೂಕು ಆಫೀಸ್ಗಳಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ. ಈವನ್ ಜಿಲ್ಲಾಧಿಕಾರಿ ಕೂಡ 24 ಗಂಟೆ ಎಲ್ರಿಗೂ ಸಿಗ್ತಾರೆ ಸರ್. ಕಂಟ್ರೋಲ್ ರೂಮ್ ಇದೆ, ಎಲ್ಲರೂ ಕೂಡ ತಾಂಡದವ್ರಲ್ವಾ ಸರ್? ಹೆಂಗೆ ಸಂಪರ್ಕ ಮಾಡ್ತಾರೆ ಸರ್? ಎಲ್ಲಿಂದ ಗೊತ್ತಾಗ್ತಾರೆ? ಎಲ್ಲರಲ್ಲೂ ಮೊಬೈಲ್ ಇದೆ. ಆತರ ಏನು ನೀವು ಅನ್ಕೊಂಡಷ್ಟು ಹಿಂದುಳಿದ ಜಾಗ ಅಂತಲ್ಲ, ಅಲ್ಲಿ ಎಲ್ಲಾದ್ರೂ ಅರಿವು ಮೂಡಿಸೋದಕ್ಕೆ ಯಾವ್ದಾದ್ರು ಒಂದು ನಂಬರ್ ಹಾಕಿದ್ದಾರೆ. ಫೋನ್ ಮಾಡೋದ್ರ ಬದಲು ನಮ್ಗೆ ಫೋನ್ ಮಾಡಿದ್ರೆ ಆ ಸಮಸ್ಯೆನ ಬಗೆಹರಿಸ್ತಿದ್ವಿ. ಇದು ಯಾಕೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಸಂಬಂಧಪಟ್ಟ PDO ಹೋಗಿ ನಮ್ಮ CO ಅವರು ಅವರೇ ಖುದ್ದಾಗಿ ಹೋಗಿದ್ದಾರೆ. ಸರ್, ತಹಶೀಲ್ದಾರ್ ಇದ್ದಾರೆ ನಮ್ ಜೊತೆ, ಅವ್ರಿಗೆ ಏನ್ ಸೂಚನೆ ಕೊಡ್ತೀರಾ ಸರ್? ಈಗ ಅವರು ಹೋಗಿ ಸ್ಥಳಕ್ಕೆ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ನಾವೇನ್ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ನೀರನ್ನ ತಕ್ಷಣವಾಗಿ ಟ್ಯಾಂಕರ್ ಮೂಲಕನೂ ಕೊಡ್ಬೇಕು, ಮೋಟರ್ ಒದಗಿಸಿ ಯಾರು ಬಾವಿಗೆ ಇಳಿದಾಗಿ ವ್ಯವಸ್ಥೆ ಮಾಡ್ಬೇಕಂತ. ನಿನ್ನೆ ನನ್ನ ಗಮನಕ್ಕೆ ಬಂದಿದೆ. ಇದುವರೆಗೂ ಗೊತ್ತಾಗಲಿಲ್ವಾ? ಇಲ್ಲ, ಮೊದಲು ಮುಂಚಿತವಾಗಿ ಗ್ರಾಮ ಪಂಚಾಯತ್ ಬೋರ್ವೆಲ್ಸ್ ಡ್ರಿಪ್ನಿಂಗ್ ಮಾಡಿ ನೀರು ಸಪ್ಲೈ ಮಾಡುವ ಏನು, ಅದೇ ಬೋರ್ವೆಲ್ ಇದ್ದು ಡ್ರಿಪ್ನಿಂಗ್ ಮಾಡಿ ವಾಟರ್ ಬರದೇ ಇರೋ ಪಕ್ಷದಲ್ಲಿ ಅಥವಾ ಪ್ರೈವೇಟ್ ಬೋರ್ನಿಂದ ಬಾಡಿಗೆ ಸಿಗದೇ ಇರತಕ್ಕಂಥ ಪಕ್ಷದಲ್ಲಿ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡೋದು. ನೀರು ಸಪ್ಲೈ ಮಾಡೋದು ಕಷ್ಟನ? ಅಷ್ಟೊಂದು ಕಷ್ಟ ಇದೆಯಾ ಅಲ್ಲಿ? ಇದೆ, ಈ ಸಲ ಸ್ವಲ್ಪ ನೀರಿನ ತೊಂದರೆ ಇದೆ. ಕುಡಿಯೋ ನೀರು ಸಪ್ಲೈ ಮಾಡುವಷ್ಟು ಕಷ್ಟ ಅಂದ್ರೆ ಏನ್ ಸರ್ ಅರ್ಥ? ಟ್ಯಾಂಕರ್ ಮೂಲಕ ನಾವು ನೀರು ಸಪ್ಲೈ 10,000 ಲೀಟರ್ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡಿ ನೋಡ್ತಾ ಇದ್ವಿ. ಇಲ್ಲಿ ಈ ವರದಿಯನ್ನ ಬಿತ್ತರಿಸ್ತಿದ್ದ ಹಾಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಸಂಪರ್ಕ ಮಾಡಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದ ಹಾಗೆ ಅವರು ಕೂಡ ಸೂಚನೆಯನ್ನ ಕೊಟ್ಟರು. ಈ ವರದಿಗೆ ಎಚ್ಚೆತ್ತುಕೊಂಡು ನಂತರ ಅಲ್ಲಿರುವಂತಹ ಆ ಒಂದು ಗ್ರಾಮಕ್ಕೆ, ತಾಂಡಕ್ಕೆ ನೀರನ್ನ ಸರಬರಾಜು ಮಾಡಬೇಕು ಮತ್ತು ಒಂದ್ ಕಡೆ ಆ ಬಾವಿಗೆ ಭದ್ರತೆ ಕೊಡೋದ್ರ ಜೊತೆಗೆ ಆ ಮೋಟರ್ ಇಟ್ಟು ನೀರನ್ನ ಒದಗಿಸಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ನೀಡಿದ್ರು ತಹಶೀಲ್ದಾರ್ಗೆ. ಆದ್ರೆ ಒಂದು ದುರ್ದೈವ ಅಂದ್ರೆ ಇಲ್ಲಿ ತಹಶೀಲ್ದಾರ್ಗೆ ಗೊತ್ತಾಗಿದ್ದೇ ನಿನ್ನೆ ಅಂತೆ. ಈಗ ಆಲ್ರೆಡಿ ಸಾಕಷ್ಟು ತಿಂಗಳಿಂದ ಕೂಡ ಅದೇ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ತಹಶೀಲ್ದಾರಿಗೆ ಗೊತ್ತಾಗಿದ್ದೇ ನಿನ್ನೆ ಅಂತ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು ಎಲ್ಲಾ ರೀತಿಯಾದಂತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ನೀಡಿದ್ದೀವಿ ಅಂತ. ಆದ್ರೆ ನೋಡ್ತಾ ಇದೀವಿ, ಪಾಪ ಓಟಿಗೋಸ್ಕರ ಎಂತವರ ಕಾಲನ್ನ ಬೇಕಾದ್ರೂ ಹಿಡಿತಾರೆ ರಾಜಕಾರಣಿಗಳು. ಆದ್ರೆ ಇಂತಹ ಸ್ಥಿತಿ ಇದ್ರೂ ಕೂಡ ಇದುವರೆಗೂ ಒಬ್ರು ಕೂಡ ಹೋಗಿ ಕೇಳಿಲ್ವಂತೆ. ಏನು ಎತ್ತ ಯಾವ ರೀತಿಯಾಗಿ ಸಂಕಷ್ಟ ಇದೆ, ಸಮಸ್ಯೆ ಇದೆ ಅನ್ನೋದನ್ನ ಒಬ್ರು ಕೇಳಿಲ್ಲ ಅಂದ್ರೆ ಇನ್ನೆಂತ ನಾಲಾಯಕ ರಾಜಕಾರಣಿಗಳು ಅಲ್ಲಿದ್ದಾರೆ ಅನ್ನೋದನ್ನ ನೀವೇ ಥಿಂಕ್ ಮಾಡ್ಬೇಕು. फोन मध्ये की मला ನೀವು ಕೂಡ ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡದಲ್ಲಿ ಈ ಒಂದು ವರದಿಯನ್ನ ನಾವು ಪ್ರಸಾರ ಮಾಡ್ತಾನೆ ಇದ್ದೀವಿ ಬೆಳಗ್ಗೆಯಿಂದ. ಹಾಗೆ ಇಲ್ಲಿ ಅಧಿಕಾರಿಗಳನ್ನ, ಆ ಒಂದು ಕ್ಷೇತ್ರದ ಶಾಸಕರನ್ನ, ಸಂಸದರನ್ನ, ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ, PDO ಅನ್ನ ಪ್ರತಿಯೊಬ್ಬರಿಗೂ ಕೂಡ ಕರೆ ಮಾಡ್ತಿದ್ವಿ. ಇಲ್ಲಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ನ್ಯೂಸ್ 18 ಕನ್ನಡದ ವರದಿಗೆ ಎಚ್ಚೆತ್ತು ಪ್ರತಿಕ್ರಿಯೆಯನ್ನ ಕೊಟ್ರು. ಆದ್ರೆ ಆ ಒಂದು ಕ್ಷೇತ್ರದ, ಔರಾದ್ ಕ್ಷೇತ್ರದ ಶಾಸಕರಾಗ್ಲಿ, ಮತ್ತೊಂದ್ ಕಡೆ ಬೀದರ್ ಕ್ಷೇತ್ರದ ಸಂಸದರು, ಅಲ್ಲಿ ಪ್ರೆಸೆಂಟ್ ಇರುವಂತಹ ಸಂಸದರು ಭಗವಂತ ಖೂಬಾ ಅವರಿಗೆ ಫೋನ್ ಮಾಡಿದ್ರೆ ಅವರ PA ಹೇಳ್ತಾರೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಮ್ಮ ಸಂಸದರು, ಎಲೆಕ್ಷನ್ ಬ್ಯುಸಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಇನ್ಯಾವ ಲೆವೆಲ್ಗೆ ಬ್ಯುಸಿ ಇದ್ದಾರೆ ನೀವೇ ಅನ್ಕೋಬೇಕು. ಯಾಕೆಂದ್ರೆ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ಬೇಕಾದಂತ ರಾಜಕಾರಣಿಗಳು ಈ ರೀತಿಯಾಗಿ ಬರೀ ಸಬೂಬನ್ನ ಹೇಳ್ಕೊಂಡು ಮುಂದಕ್ಕೆ ತಳ್ಕೊಂಡು ಬರ್ತಾ ಇರೋದಕ್ಕೆ ಇಂತಹ ಸ್ಥಿತಿ ನಿರ್ಮಾಣ ಆಗಿರೋದು. ಇನ್ಯಾವಾಗ ಸ್ಪಂದಿಸ್ತಾರೆ ರೈಟ್? ಅಂದ್ರೆ ಇಲ್ಲಿ ಜನ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರಾಣವನ್ನ ಲೆಕ್ಕಿಸದೆ ಹನಿ ಹನಿ ನೀರಿಗೂ ಕೂಡ ಅಲ್ಲಿ ಗುದ್ದಾಡ್ಕೊಂಡು ಒಂದೊಂದು ಕೊಡ ನೀರು ತಗೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲೂ ಕೂಡ ಇವರು ರಿಯಾಕ್ಟ್ ಮಾಡೋದಿಲ್ಲ, ಸಮಸ್ಯೆಗೆ ಪರಿಹಾರವನ್ನ
ಕಂಡಿಡಿಯೋದಿಲ್ಲ ಅಂದ್ರೆ ಇನ್ನೆಂತ ರಾಜಕಾರಣಿಗಳು, ನಾಲಾಯಕ್ ರಾಜಕಾರಣಿಗಳು ಅಂತ ಅಲ್ಲಿನ ಜನನೇ ಅಲ್ಲಿ ಬೈತಾ ಇದ್ದಾರೆ. मला फोन मध्ये घेता की मला ಸೈನಿಕ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕರಬಸಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕರಬಸಪ್ಪ, ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿದ್ವಿ, ತಹಶೀಲ್ದಾರ್ ಅವರನ್ನ ಕೂಡ ಸಂಪರ್ಕ ಮಾಡಿದ್ವಿ. ಅವ್ರು ಹೇಳಿದ್ರು ಈಗ ಆಲ್ರೆಡಿ ಅಲ್ಲಿಗೆ ಕ್ರಮವನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದೀವಿ ಅಂತ. ಏನಾಗ್ತಾ ಇದೆ ಆ ಗ್ರಾಮಕ್ಕೆ? ಈಗ ನೀರನ್ನ ಒದಗಿಸ್ತಾ ಇದಾರಾ? ಟ್ಯಾಂಕರ್ಗಳಲ್ಲೇ ಆಗ್ಲಿ ಅಥವಾ ಮೋಟರ್ ಇಟ್ಟು ನೀರನ್ನ ಕೊಡ್ತೀವಿ ಅಂದ್ರು, ಅದೆಲ್ಲ ಆಗ್ತಾ ಇದೆಯಾ ಡೆವಲಪ್ಮೆಂಟ್ಸ್? ಹೌದು ಪೃಥ್ವಿರಾಜ್, ಏನಂದ್ರೆ ಏನು ಜೀವದ ಹಂಗ ತೆರೆದು ಹನಿ ನೀರಿಗಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಒಂದು ಹರಸಾಹಸ ಪಡುವಂತ ಘಟನೆ ಕೂಡ ನಡೆದಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರದ ನಂತರ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮತ್ತು ಅಲ್ಲಿನ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಲ್ಲಿ ನೀರಿನ ವ್ಯವಸ್ಥೆ ಅಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವಂತಹ ಕೆಲಸ ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ಹೀಗಾಗಿ ಜನರ ಒಂದು ಅವರ ಒಂದು ಹನಿ ನೀರಿಗಾಗಿ ಪರದಾಡುವಂತ ಘಟನೆ ಕೂಡ ಈಗ ಆಲ್ರೆಡಿ ಸೂಚನೆಯನ್ನ ನೀಡಿದ್ದಾರೆ. ಓಕೆ, ಯಾವಾಗ ಮಾಡ್ತಾರೆ ನೋಡೋಣ, ಫಾಲೋ ಅಪ್ ಮಾಡ್ತಾರೆ. ಮತ್ತೊಂದ್ ಕಡೆ ಇದುವರೆಗೂ ಕೂಡ ಅಲ್ಲಿನ ಶಾಸಕರಿಗಾಗ್ಲಿ ಅಥವಾ ಅಲ್ಲಿರೋ ರಾಜಕಾರಣಿಗಳಿಗೆ ತಹಶೀಲ್ದಾರ್ ಗೊತ್ತಾಗಿದ್ದೆ ನೆನ್ನೆ ಅಂತಾರಲ್ಲ, ಏನ್ ಕತೆ ಇದು ಅಂತ? ಹೌದು ಪೃಥ್ವಿರಾಜ್, ಏನಂದ್ರೆ ಈಗ ಲೋಕಸಭಾ ಚುನಾವಣೆ ಬಳಿಕ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಂತ ಶಾಸಕರು ಮತ್ತು ಎಂಪಿಗಳು ಕೂಡ ಚುನಾವಣೆಯಲ್ಲಿ ಬಿಜಿ ಆಗಿದ್ರು. ಬಳಿಕ ಚುನಾವಣೆ ಮುಗಿದ ಬಳಿಕ ಜನರ ಕೈಗೆ ಶಾಸಕರು ಕೂಡ ಸಿಗ್ತಾ ಇಲ್ಲ ಮತ್ತು ಅಧಿಕಾರಿಗಳು ಮೊನ್ನೆ ಎಲೆಕ್ಷನ್ ಇತ್ತಲ್ಲ ಲೋಕಸಭೆದು, ಈ ತಾಂಡಕ್ಕೆ ಯಾರು ಹೋಗಿರ್ಲಿಲ್ವಾ? ಅವಾಗ ಜನ ಸುಮ್ನಿದ್ರಂತ. ಅದೇ ಸ್ಥಳಕ್ಕೆ MLA ಅವರು ಕೂಡ ಭೇಟಿ ಕೊಟ್ಟಿಲ್ಲ. ಹೀಗಾಗಿ ಜನರು ಶಾಸಕರ ಮೇಲೆ ಕೂಡ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋದು ಔರಾ ತಾಲೂಕಿನಾದ್ಯಂತ ಒಂದು ಸಾರ್ವಜನಿಕರ ಒಂದು ಆಕ್ರೋಶ ಕೂಡ ಇದೆ. ಹೀಗಾಗಿ ಚುನಾವಣೆ ಬಳಿಕ ಕ್ಷೇತ್ರದಲ್ಲಿ ಶಾಸಕರು ಕೂಡ ಕೈಗೆ ಸಿಗ್ತಾ ಇಲ್ಲ, ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಲ್ಬಣಗೊಂಡಿದೆ. ಹೀಗಾಗಿ ಈಗಷ್ಟೇ ಕರಬಸಪ್ಪ, ಇಲ್ಲಿ ಸಂಸದರಿಗೆ ಕರೆ ಮಾಡಿದ್ರೆ ಅವ್ರು PA ಹೇಳ್ತಾರೆ ಫುಲ್ ಬ್ಯುಸಿ ಆಗಿದ್ದಾರೆ ಅಂತ. ಇಂಥ ಟೈಮಲ್ಲೇ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಇನ್ಯಾವ ಟೈಮಿಗೆ ರೆಸ್ಪಾನ್ಸ್ ಮಾಡ್ತಾರೆ? ಇನ್ನೆಂತ ಸಂಸದರು ಅವರು ಕಡ್ದು ಕಟ್ಟೆ ಆಗ್ತಾ ಇದಾರೆ ಅಲ್ಲಿ ಅಂತ. ಹೌದು ಪೃಥ್ವಿರಾಜ್, ಏನಂದ್ರೆ ಈ ನಮ್ಮ ಬೀದರ್ ಸಂಸದರಿದ್ದಾರೆ ಭಗವಂತ ಖೂಬಾ ಅವರು 2014ರಲ್ಲಿ ಆಯ್ಕೆ ಆದ ನಂತರ ಜನರ ಸಂಪರ್ಕಕ್ಕೆ ಕೂಡ ಬಂದಿಲ್ಲ. ಹೀಗಾಗಿ ಚುನಾವಣೆ ಬಳಿಕ ಬಂದು ಚುನಾವಣೆ ಸಂದರ್ಭದಲ್ಲಿ ಕೂಡ ಪ್ರಚಾರ ಕೈಗೊಂಡಿದ್ರು. ಈ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ನೀವು 5 ವರ್ಷ ಎಲ್ಲಿ ಹೋಗಿದ್ರಿ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಬೀದರ್ನಾದ್ಯಂತ ಜನರು ಕೂಡ ಪ್ರಶ್ನೆ ಹಾಕಿದ್ರು. ಬಳಿಕ ಚುನಾವಣೆ ಮುಗಿದ ಬಳಿಕ ಭಗವಂತ ಖೂಬಾ ಅವರು ಕಲಬುರಗಿಯ ಚುಂಚೋಳಿ ಉಪ ಚುನಾವಣೆಯಲ್ಲಿ ಬಿಜಿಯಾಗಿದ್ದಾರೆ. ಹೀಗಾಗಿ ಜನರ ಒಂದು ಸಮಸ್ಯೆ ಕೇಳುವಲ್ಲಿ MP ಆಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡ ಎಲ್ಲೋ ಒಂದ್ ಕಡೆ ಅಸಡ್ಯವನ್ನ ತೋರ್ತಾ ಇದ್ದಾರೆ. ಜನ ಅವರಿಗೆ ಎಚ್ಚರಿಕೆ ಯಾವ ರೀತಿಯ ಕೊಡ್ಬೇಕು ಅಂದ್ರೆ, ಅವ್ರ ಪ್ರಚಾರಕ್ಕೆ ಬಂದಾಗ ಕೂಡ ಹಾಕ್ಬೇಕು 1-2 ದಿನ ಅವ್ರ ಊರಲ್ಲಿ. ಅವಾಗ ಗೊತ್ತಾಗುತ್ತೆ, ಒಂದ್ ಹನಿ ನೀರ್ ಕೊಡ್ದಂಗೆ ಅವಾಗ ಇವ್ರ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ ಅನ್ಸುತ್ತೆ. ಅಲ್ಲಿವರೆಗೂ ಇವ್ರಿಗೆ ಏನಂದ್ರು ಒಬ್ರು ತಲೆ ಕೆಡ್ಸ್ಕೊಳಲ್ಲ. ಹೌದು ಪೃಥ್ವಿರಾಜ್, ಜನರು ಕೂಡ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳು ಕೊಟ್ಟು ಹೋಗ್ತಾರೆ. ಆದ್ರೆ ಚುನಾವಣೆ ಬಂದ ತಕ್ಷಣ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ಷೇತ್ರದಲ್ಲಿ ಕಾಣ್ಕೊಳ್ತಾರೆ. ಹಾಗಾಗಿ ಜನರು ಕೂಡ ಎಚ್ಚೆತ್ಕೊಂಡು ನಮ್ಮ ಸಮಸ್ಯೆಯನ್ನ ಬಗೆಹರಿಸುವವರೆಗೂ ಜನಪ್ರತಿನಿಧಿಗಳಿಗೆ ಮೈ ಚಳಿ ಬಿಡಿಸುವಂತ ಕೆಲಸ ಕೂಡ ಸಾರ್ವಜನಿಕರು ಮತ್ತು ಮಾಡ್ಬೇಕಾಗಿದೆ. ಹೀಗಾಗಿ ಈಗಲಾದ್ರೂ ಎಚ್ಚೆತ್ಕೊಂಡು ಸಂಸದರಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು, ಜಿಲ್ಲಾಡಳಿತರು ಎಚ್ಚೆತ್ಕೊಂಡು ಜನರ ಒಂದು ಹನಿ ನೀರು. ಈಗ ಮೋಟರ್ ಹಾಕ್ಬಿಟ್ಟು ಅಲ್ಲಿ ನೀರ್ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅದು ಕೇವಲ ಈ ಟೆಂಪ್ರವರಿಗೆ ಮಾತ್ರನಾ ಅಥವಾ ಮುಂದೆನೂ ಕೂಡ ಅದು ಶಾಶ್ವತವಾಗಿ ಅಲ್ಲೇ ಆ ಮೋಟರ್ ಅನ್ನ ಅಳವಡಿಸಿ ನೀರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದಾರ ಇವರು ಅಂತ? ಬರೀ ಈಗ ಕಣ್ಣೊರ್ಸ ತಂತ್ರ ಮಾಡ್ತಾ ಇದಾರ? ಹೌದು, ಈಗಾಗಲೇ ನಾವು ಅಧಿಕಾರಿಗಳನ್ನ ಸಂಪರ್ಕಿಸಿದೀವಿ ಮತ್ತು ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ಸ್ವತಃ ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ಆ ಸ್ಥಳಕ್ಕೆ ತಿಮ್ಮೇಗಾಂವ್ ಗ್ರಾಮಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಒಂದೇ ಬಾವಿ ಇರೋದು. ಆ ಬಾವಿಯಲ್ಲಿ ಇರ್ತಕ್ಕಂಥ ನೀರನ್ನ ಪರ್ಯಾಯ ವ್ಯವಸ್ಥೆ ಅಂದ್ರೆ ಮೋಟರ್ ಮೂಲಕ ಆ ನೀರನ್ನ
ಸಾರ್ವಜನಿಕರಿಗೆ ತಲುಪುವಂತ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಕೂಡ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿ ಈಗ ಜನರಿಗೆ ನೀರು ಕುಡಿಸುವಂತ ವ್ಯವಸ್ಥೆ ಕೂಡ ಮುಂದಾಗಿದ್ದಾರೆ. ಆದ್ರೆ ಈಗ ಇವತ್ತು ಕಾದ್ ನೋಡ್ಬೇಕಾಗಿದೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಲ್ಲಿನ ಜನರ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಮತ್ತು ನೀವು ಕೂಡ ಫಾಲೋ ಮಾಡಿ. ಮತ್ತೊಂದ್ ಕಡೆ ಅಲ್ಲಿ ಮೋಟಾರ್ ಹಾಕಿ ನೀರ್ ಕೊಡೋದ್ರ ಜೊತೆಗೆ ಅಲ್ಲಿ ಅಟ್ಲೀಸ್ಟ್ ಕಬ್ಬಿಣದ ಸಲಾಕೆಯನ್ನ ಹಾಕಿ ಯಾವುದೇ ರೀತಿಯಾದಂತ ತೊಂದರೆ ಆಗದಲೇ ಇರೋ ರೀತಿ ಅಧಿಕಾರಿಗಳಿಗೆ ಒಂದ್ ರೀತಿಯಾದಂತ ಒಂದು ಎಚ್ಚರಿಕೆಯನ್ನ ಕೊಟ್ರೆ ಸರಿಯಾಗುತ್ತೆ ಅನ್ಸುತ್ತೆ. ಒಂದು ಫಾಲೋ ಅಪ್ ಮಾಡ್ತಾ ಇರಿ, ನಾವು ಕೂಡ ಇದನ್ನ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು. कधी जाईना ನೀವು ಕೂಡ ನೋಡ್ತಾ ಇದ್ದೀರಾ ಬರ ಭೀಕರ ದೃಶ್ಯಾವಳಿಯನ್ನ. ಔರಾದ್ ಕ್ಷೇತ್ರದಲ್ಲಿ ಆಗಿರುವಂತ ಒಂದು ಘಟನೆ ಇದು. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಜನಪ್ರತಿನಿಧಿಗಳು ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಪಾಪ ಇವರು ವೋಟ್ ಹಾಕಿಲ್ಲ ಅಂತನೋ ಅಥವಾ ಇವ್ರಿಗೆ ವೋಟ್ ಹಾಕಿಲ್ಲ ಅಂತನೋ ಏನೋ ಗೊತ್ತಿಲ್ಲ. ದೋಸ್ತಿ ಪಕ್ಷಗಳಿಗೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ಗೆ ಹೇಗಪ್ಪ ಸರ್ಕಾರವನ್ನ ಸೇಫ್ ಮಾಡ್ಕೊಳ್ಳೋದು ಅನ್ನೋ ಟೆನ್ಷನ್ ಇದ್ರೆ, ಮತ್ತೊಂದ್ ಕಡೆ ಬಿಜೆಪಿಗೆ ಈ ಸರ್ಕಾರನ ಹೇಗಾದ್ರೂ ಮಾಡಿ ಕೆಡವಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ಒಂದ್ ಕಡೆ ಗೋಳಾಗಿದೆ. ಇಲ್ಲಿ ನೋಡ್ತಾ ಇದ್ವಿ ಜನರ ಗೋಳನ್ನ ಮಾತ್ರ ಯಾರೂ ಕೇಳೋರಿಲ್ಲ. ಬರೀ ರೆಸಾರ್ಟ್ ರಾಜಕಾರಣ ಮಾಡ್ಕೊಂಡು ಚೆನ್ನಾಗಿ ರೆಸಾರ್ಟ್ ನಲ್ಲಿ ಕುಡ್ದು ತಿಂದು ಜಗಳ ಮಾಡ್ಕೊಂಡು ಯಾವ ರೀತಿಯಾಗಿ ನೋಡಿದ್ರಲ್ಲ ನೀವು ಕೂಡ. ಆನಂದ್ ಸಿಂಗ್ ಅವರ ಗಲಾಟೆ ಅವರಾಗಿರ್ಬೋದು, ಮತ್ತೊಂದ್ ಕಡೆ ಕಂಪ್ಲಿ ಗಣೇಶ್ ಗಲಾಟೆ, ಜೈಲಿಗೆ ಹೋಗಿದ್ದು, ಇನ್ನು ಒಂದ್ ಕಡೆ ಬಿಜೆಪಿ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ದು, ಯಾವ ರೀತಿಯಾಗಿ ರೆಸಾರ್ಟ್ ರಾಜಕಾರಣ ಮಾಡ್ಕೊಂಡು ಕುಡ್ದು ತಿಂದು ಚೆನ್ನಾಗಿ ತೇಲಾಡ್ಕೊಂಡು ಬಂದ್ರು ಅಂತ. ಆದ್ರೆ ಇಲ್ಲಿ ಜನ ಎಷ್ಟೇ ಸಮಸ್ಯೆ ಇಲ್ಲಿ ಪಡ್ತಿದ್ರು ಕೂಡ, ಸಮಸ್ಯೆ ಎದುರಿಸ್ತಾ ಇದ್ರು ಕೂಡ, ಇದುವರೆಗೂ ಒಬ್ಬನೇ ಒಬ್ಬ ನಾಯಕ, ಜನಪ್ರತಿನಿಧಿ ಅನ್ನಿಸ್ಕೊಂಡಿರುವಂತ ನಾಯಕ ಅಲ್ಲಿ ಹೋಗಿ ಏನ್ ಸಮಸ್ಯೆ ಏನು ಎತ್ತ ಅನ್ನೋದನ್ನ ಮಾತ್ರ ಇದುವರೆಗೂ ಕೂಡ ಕೇಳಿಲ್ಲ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಈಗ ಬೀದರ್ನ ಉಸ್ತುವಾರಿ ಸಚಿವರಾಗಿರುವಂತಹ ಬಂಡೆಪ್ಪ ಕಾಶಂಪುರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಗೊತ್ತಾಯ್ತಾ ಸರ್ ಇದು ಸಮಸ್ಯೆ? ಗೊತ್ತಾಯ್ತು. ಏನ್ ಮಾಡ್ತೀರಾ ಸರ್ ಗೊತ್ತಾಗಿ ಇವಾಗ? ಇಲ್ಲ ಏನಿಲ್ಲ ನೋಡಿ, ಈಗ ಅಧಿಕಾರಿಗಳಿಗೆ ಅಲ್ಲಿ ಎಲ್ಲರಿಗೂ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದೆ. ನೀರಿಂದ ಯಾವುದೇ ರೀತಿಯಿಂದ ಸರ್ಕಾರನಲ್ಲಿ ತಾಪತ್ರೆ ಆಗ್ಬಾರ್ದು. ಇಮಿಡಿಯೇಟ್ ಬೋರ್ವೆಲ್ ಕೊರ್ಸ್ಬೇಕು, ಇಲ್ಲಾಂದ್ರೆ ಅಕ್ಕಪಕ್ಕ ಯಾವ್ದಾರ ಬೋರ್ವೆಲ್ ಇದ್ರೆ ಅದಕ್ಕೆ ಅಟ್ಯಾಚ್ ಮಾಡ್ಬೇಕು, ಇಲ್ಲಾಂದ್ರೆ ಇಮಿಡಿಯೇಟ್ ಟ್ಯಾಂಕರ್ ಹಚ್ಬೇಕು ಅಂತಿದೆ. ಅದಕ್ಕೆ ಇವತ್ತೇ ಬಂದಿದೆ. ನೋಡಿ, ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮೊನ್ನೆ ನಾ ಎಲ್ಲ ಹಳ್ಳಿ ಕಡೆ ಹೋಗ್ಬೇಕು ಅಂತೇಳಿ ಪ್ಲಾನ್ ಇದು ಕೊಟ್ಟೆ, ಟಿಪಿ ಕೊಟ್ಟೆ. ಬರೋದಿಲ್ಲ, ನೀವು ಯಾರ ಅಧಿಕಾರಿಗಳ ಜೊತೆಲೂ ಮಾತಾಡಂಗಿಲ್ಲ ಅಂತ ಹೇಳಿದ್ರು. ಗೊತ್ತಾಯ್ತಾ? ಸರ್ ನೋಡಿ, ನಾವು ಹಳ್ಳಿ ಕಡೆ ಹೋಗಿ PDO ಅಲ್ಲಿ ಜೈ ಅಲ್ಲಿ ಯಾರಿಗೂ ಮಾತಾಡೋನು ಮತ್ತೆ ಪ್ರೆಸ್ ನೋಟ್ ಕೊಟ್ಟಿದ್ದು ಮತ್ತೆ ರದ್ದು ಮಾಡಿದೆ ನಾನು. ಹಾಗಾಗಿ ಮತ್ತೆ CS ಅವರಿಗೆ DC ಅವರಿಗೆಲ್ಲ ಫೋನ್ ಮುಖಾಂತರ ಮಾತಾಡಿದೆ. ನೋಡಿ ಸರ್, ಎಲ್ಲೇ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಇಮ್ಮಿಡಿಯೇಟ್ ಸೇಮ್ ಡೇ ವಿತಿನ್ 5 hours ಟ್ಯಾಂಕರ್ ಹೋಗಿ ನಿಂದಿರ್ಬೇಕಲ್ಲಿ. ಯಾಕಂದ್ರೆ ನಂಬಲ್ಲಿ ಏನಿದೆ ನೋಡಿ, ಈಗ ವಿಶೇಷವಾಗಿ ಔರಾದ್ ಕಡೆ ಬಹಳ ಡ್ರೈ ಏರಿಯಾ, ಅದು ಬಹಳ ಡ್ರೈ ಏರಿಯಾ. ಇವನ್ ನಮ್ ಬೀದರು ಹುಮ್ನಾಬಾದ್ ಆಗಿದ್ರೆ ಅಟ್ಲೀಸ್ಟ್ ಬೋರ್ವೆಲ್ ನೀರಾವರಿ ಮಾಡ್ತೀವಿ, ಇನ್ನೂ ಕುಡಿಯೋದರ ಬಿಡಿ ನೀರಾವರಿ ಮಾಡ್ತೀವಿ ನಾವು. ಹಾಗಾಗಿ ಅಲ್ಲಿ ಡ್ರೈ ಇರೋದ್ರಿಂದ ಸ್ವಲ್ಪ ಬಹಳ ಮುತುವರ್ಜಿ ವಹಿಸ್ಬೇಕು ಆ ಏರಿಯಾದಲ್ಲಿ. ಖಂಡಿತ ಈಗ ನಾನು CS ಅವರಿಗೆ ಮಾತಾಡಿ ಅದಕ್ಕೆ ಏನಿದೆ ಇಮ್ಮಿಡಿಯೇಟ್ ಏನದಲ್ಲ ಅಲ್ಲೇ ಅಲ್ಲ, ನಾನ್ ನಿಮ್ಗೆ ಹೇಳ್ತೀನಿ, ಇಮ್ಮಿಡಿಯೇಟ್ ದುಡ್ಡಿದೆ, ಎಲ್ಲ ಇದೆ. ಅದೇ ಸರ್ಕಾರಗಳು ರಿಲೀಸ್ ಮಾಡ್ತವೆ, ಸೆಂಟ್ರಲ್ ಗವರ್ಮೆಂಟ್ ಇಂದನೂ ಬರುತ್ತೆ. ಬರಗಾಲ ಅಂತ ಬಂದಾಗ ಅಧಿಕಾರಿಗಳಿಗೆ ಏನ್ ರೋಗ ಸರ್? ತಹಶೀಲ್ದಾರ್ ಕೇಳಿದ್ರೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ಈಗ ಇಂತ ಬಿಸಿಲಿನಲ್ಲಿ ಈಗ 2.5 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಅಂತಂದ್ರೆ ಅದು ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಗೊತ್ತಾಯ್ತಾ? ಜನರು ಕೆಲಸ ಮಾಡೋದಕ್ಕೆ, ಕುಡಿಯೋ ನೀರು ಹೋಗೋದಕ್ಕೆ ಎಂತ ಕೋಡ್ ಆಫ್ ಕಂಡಕ್ಟ್ ಯಾಕೆ ಹಿಂಗ್ ಮಾಡ್ತಾವ್ರೆ ಅರ್ಥ ಆಗ್ತಾ ಇಲ್ಲ. ಗೊತ್ತಾಯ್ತಾ? ಆದ್ರೂ ಪರವಾಗಿಲ್ಲ, ನಾನು ಇಮಿಡಿಯೇಟ್ CS ಅವ್ರಿಗೆ ಹೇಳಿದೀನಿ, ಅದು ಇವತ್ತೇ ಅದು ಡೈಲಿ ಟ್ಯಾಂಕರ್ ಹಚ್ಚಲಕ್ಕೆ ವ್ಯವಸ್ಥೆ ಮಾಡ್ಲಕ್ಕೆ. ಸರ್ ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ತಹಶೀಲ್ದಾರ್ ಕೂಡ ಇದ್ದಾರೆ. ಏನ್ ಸೂಚನೆ ಕೊಡ್ತೀರಾ ಕೊಡಿ ಸರ್. ಚಂದ್ರಶೇಖರ್ ಅವರು ಔರಾದ್ ಕ್ಷೇತ್ರದ ತಹಶೀಲ್ದಾರ್. ಕೊಡಿ. ಹಲೋ
ಈಗ ನೋಡಪ್ಪ, ಸರ್ಕಾರದಿಂದ ನಾವು ಹಿಂದೆ ನಾವೆಲ್ಲ ಮೀಟಿಂಗ್ ತಗೊಂಡಾಗ ನಾವು ಹೇಳೇ ಬಿಟ್ಟಿದೀವಿ, ಇಮಿಡಿಯೇಟ್ ಎಲ್ಲಿ ನಿಮಗೆ ಬೋರ್ವೆಲ್ ಗಿರ್ವೆಲ್ ಎಲ್ಲಿ ಸಿಗ್ತಾ ಇಲ್ಲ ಇಮಿಡಿಯೇಟ್ ಟ್ಯಾಂಕರ್ ಹಚ್ಚಿ ಅಂತೇಳಿ. ಯಾಕೆ ಟ್ಯಾಂಕರ್ ಹಚ್ಬೇಕಾಗಿತ್ತು? ಇಲ್ಲ ಸರ್, ಎಲ್ಲ ಕಡೆ ರಸ್ತೆ ಈಗ ಎಲ್ಲ ಕಡೆ ವ್ಯವಸ್ಥೆ ಮಾಡ್ತಿದ್ದಾರೆ. 5,000 ಲೀಟರ್ 10,000 ಲೀಟರ್ ಅಷ್ಟೇ ಸರ್. ಈಗ 10,000 ಲೀಟರ್ 2 ಟ್ರಿಪ್ ಕೊಡ್ಲಿಕ್ಕೆ ಹೇಳಿದ್ವಿ ಸರ್. 10,000 ಲೀಟರ್ 2 ಟ್ರಿಪ್ ಕೊಡ್ಲಿಕ್ಕೆ ಹೇಳಿದ್ವಿ ಸರ್. ಅಲ್ಲ, ಈಗ ಟ್ಯಾಂಕರ್ ಹಚ್ತಾ ಇದ್ದೀರಾ? ಅಷ್ಟೇ ಸರ್. 10,000 ಲೀಟರ್ 2 ಟ್ರಿಪ್ ಕಳಿಸಿ. ಅದೇ ಅಲ್ಲ, ಇಡೀ ನಿಮ್ಮ ಔರಾದ್ ತಾಲೂಕದಲ್ಲಿ ಮೊದಲು ಇಮಿಡಿಯೇಟ್ ಒಂದು ಬೋರ್ ಹೊಡಿಸಿ. ಅಕಸ್ಮಾತ್ ಅದಕ್ಕೆ ಏನು ಸಿಗೋದಿಲ್ಲ ಅಂದ್ರೆ ಇಮಿಡಿಯೇಟ್ ಟ್ಯಾಂಕರ್ ಹಚ್ಬಿಡಿ. ಸರಿ ಸರ್. ಬಂಡಪ್ಪ ಕಾಶಂಪುರ್ ಅವರೇ, ಅದು ಆ ಬಾವಿ ನೀವು ನೋಡಿದೀರಾ ಅನ್ಸುತ್ತೆ ದೃಶ್ಯಾವಳಿನ ಅಲ್ವಾ ಸರ್? ಅದಕ್ಕೆ ಹಂಗೆ ಭದ್ರತೆನೂ ಮಾಡಕ್ ಹೇಳಿ ಸರ್, ಯಾಕೆಂದ್ರೆ ಪಾಪ ಅಲ್ಲಿ ನೋಡ್ತಾ ಇದ್ರೆ ಪರಿಸ್ಥಿತಿ ಅದು ಮಾಡ್ಸೋಣ. ಅದು ಲಾಂಗ್ ಇದರಲ್ಲಿ, ಯಾಕೆಂದ್ರೆ ಕಬ್ಬಿಣದ ಸಲಾಕೆಗಳನ್ನ ಹಾಕಿ ಅಲ್ಲಿ ಮೋಟರ್ ಫಿಕ್ಸ್ ಮಾಡಿದ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಇಲ್ಲ, 100% ಅದಕ್ಕೂ ಭದ್ರತೆ ಮಾಡಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ಯೂಸ್ ಆಗಂಗ ಮಾಡೋಣ, ತೊಂದ್ರೆ ಅಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಯಾವಾಗ ನೀರ್ ಹೊಡಿಸ್ತಾರೋ ಯಾವಾಗ ಕೊಡ್ತಾರೋ ಬಿಡ್ತಾರೋ ಗೊತ್ತಾಗಲ್ಲ. ಅಟ್ಲೀಸ್ಟ್ ಸಲಾಕೆ ಹಾಕ್ಬಿಟ್ರೆ ಅವರು ನೀರ್ ಅಟ್ಲೀಸ್ಟ್ ಮೋಟರ್ ಅಲ್ಲಿ ಹೊಡ್ಕೊಳ್ಳೋದ್ ಬಿಟ್ರೆ ಮತ್ತೆ ಕೈ ಹಾಕಕ್ ಹೋಗಲ್ಲ. ಮಾಡ್ಸೋಣ, ಸ್ವಲ್ಪ ಡೀಪನಿಂಗು ಮಾಡ್ಸೋಣ, ತೊಂದ್ರೆ ಇಲ್ಲ. ಅದಕ್ಕೆ ಮಾಡ್ಸೋಣ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ವಿ ಈಗಷ್ಟೇ ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಬಂಡೆಪ್ಪ ಕಾಶಂಪುರ್ ಅವರು ಹೇಳ್ತಾ ಇದ್ರು, ಭರವಸೆಯನ್ನ ಕೂಡ ಕೊಟ್ಟರು. ಈಗ ಇಮಿಡಿಯೇಟ್ ಆಗಿ ಇನ್ನೊಂದು 2-3 ಅವರ್ಸ್ ಒಳಗೆ ಅಲ್ಲೊಂದು ಟ್ಯಾಂಕರ್ ನಿಂತಿರ್ಬೇಕು ಮತ್ತು ಒಂದ್ ಕಡೆ ಅಲ್ಲಿ ಮೋಟರ್ನ ಕೂಡ ಅಳವಡಿಸಬೇಕು, ನೀರನ್ನ ಒಡಿಸಬೇಕು ಅಂತ ಈಗಷ್ಟೇ ಮಾತನಾಡ್ತಾ ಹೇಳ್ತಾ ಇದ್ರು. ಕೋಡ್ ಆಫ್ ಕಂಡಕ್ಟ್ ಇದೆ, ಸೊ ಹೀಗಾಗಿ ನಾವು ಯಾವುದೇ ರೀತಿಯಾದಂತ ಸೂಚನೆಯನ್ನು ಕೊಡಂಗಿರೋದಿಲ್ಲ ಅಂತಾನೂ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಆದ್ರೂ ಕೂಡ ತಹಶೀಲ್ದಾರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಸುದ್ದಿ ಮಾಡ್ತಿದ್ದಂತೆ ತಹಶೀಲ್ದಾರ್ಗೆ ಇಲ್ಲಿ ಡಿಸಿ ಅವರು ಕೂಡ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತು ಒಂದ್ ಕಡೆ ಉಸ್ತುವಾರಿ ಸಚಿವರು ಕೂಡ ಈಗ ಆಲ್ರೆಡಿ ತರಾಟೆಗೆ ತೆಗೆದುಕೊಂಡು ಅಲ್ಲಿ ಸರಿಯಾದಂತ ಎಲ್ಲಾ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನ್ಯೂಸ್ 18 ಕನ್ನಡ ಈ ಒಂದು ವರದಿಯನ್ನ ಬಿತ್ತರಿಸ್ತಾನೆ ಇತ್ತು ಮತ್ತು ಒಂದ್ ಕಡೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳ್ತಾನೆ ಇದ್ವಿ. ಈಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಉತ್ತರವನ್ನ ಕೊಡ್ತಾ ಇದ್ರು. ಆದ್ರೆ ಅಲ್ಲಿನ ಸಂಸದರು ಮತ್ತೆ ಅಲ್ಲಿನ ಶಾಸಕರು ಮಾತ್ರ ಕಂಪ್ಲೀಟ್ ಆಗಿ ಫುಲ್ ಬ್ಯುಸಿ ಆಗಿದ್ದಾರೆ. ಇಡೀ ರಾಜ್ಯದ ಸಮಸ್ಯೆ ಎಲ್ಲ ಇವ್ರ ತಲೆ ಮೇಲೆ ಬಂದು ಬಿದ್ದಿರಂಗೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರೋದು. ಒಬ್ರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಒಬ್ರು ಸಂಸದರು ಫೋನ್ ರಿಸೀವ್ ಮಾಡ್ತಾರೆ, ನಾನು ಬ್ಯುಸಿ ಆಗಿದ್ದೀನಪ್ಪ, ಎಲೆಕ್ಷನ್ ಬಿಸಿಲ್ ಅಂತೆ. ಪಾಪ ಅವರು ಚಿಂಚೋಳಿ ಉಪಚುನಾವಣೆ ಬಿಸಿಲ್ ಇದ್ದಾರೆ, ಅವ್ರ ಕ್ಷೇತ್ರದ್ದೇ ಅವರಿಗೆ ಮಾಡಕ್ ಆಗ್ತಾ ಇಲ್ಲ. ಇನ್ ಚಿಂಚೋಳಿ ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನ ಮಾಡ್ತಾ ಇದಾರಂತೆ.